ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅರುಣ್ ಅಕಾಡೆಮಿ. ಫ್ರೆಂಡ್ಸ್, ನಾವು ಹಿಂದಿನ ವಿಡಿಯೋದಲ್ಲಿ SSC CHSLನ ಜುಲೈ 1 ಅಂದರೆ ಇವತ್ತಿನ ಶಿಫ್ಟ್ 1ನ ಕ್ವಶನ್ಗಳನ್ನು ಡಿಸ್ಕಸ್ ಮಾಡಿದ್ವಿ. ಈ ವಿಡಿಯೋದಲ್ಲಿ ಶಿಫ್ಟ್ 2ನ ಕ್ವಶನ್ಗಳನ್ನು ಡಿಸ್ಕಸ್ ಮಾಡೋಣ. ಯಾರ್ಯಾರು ಇವತ್ತಿನ ಶಿಫ್ಟ್ 2 ಎಕ್ಸಾಮ್ ಬರೆದಿದ್ದೀರಾ ಅವರು ನಿಮ್ಮ ಕೀ ಆನ್ಸರನ್ನು ನೋಡ್ಕೊಳ್ಳಿ. ಹಾಗೆ ಯಾರ್ಯಾರು ಮುಂದಿನ SSC ಎಕ್ಸಾಮ್ಗಳನ್ನು ಬರಿತಾ ಇದ್ದೀರಾ ಅವರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಕ್ವಶನ್ಗಳನ್ನು ನೋಡೋಣ. ಮೊದಲನೇ ಪ್ರಶ್ನೆ, ಚಾಲುಕ್ಯ ರಾಜವಂಶದ ಸಾಮಂತರು ಯಾರು? ಇದಕ್ಕೆ ರೈಟ್ ಆನ್ಸರ್ ರಾಷ್ಟ್ರಕೂಟರು. ನೋಡಿ, ಚಾಲುಕ್ಯ ರಾಜವಂಶದ ಕೊನೆಯ ದೊರೆ 2ನೇ ಕೀರ್ತಿವರ್ಮ. ಈ 2ನೇ ಕೀರ್ತಿವರ್ಮನನ್ನು ದಂತಿದುರ್ಗ ಸೋಲಿಸಿ ರಾಷ್ಟ್ರಕೂಟ ಮನೆತನವನ್ನು ಸ್ಥಾಪನೆ ಮಾಡ್ತಾನೆ. ಈ ಚಾಲುಕ್ಯರ ರಾಜಧಾನಿ ಬಾದಾಮಿ. ಇವರನ್ನು ಬಾದಾಮಿ ಚಾಲುಕ್ಯರಂತಲೇ ಕರೀತಾರೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಪ್ರಶ್ನೆ ಹೀಗೆ ಕೇಳಲಾಗಿತ್ತು, ತೇರಿ ಮಿಟ್ಟಿ ಮೇ ಮಿಲ್ ಜಾಯೆ ಹಾಡು ಯಾವ ಚಿತ್ರದಿಂದ ಬಂದಿದೆ? ಇದಕ್ಕೆ ರೈಟ್ ಆನ್ಸರ್ ಕೇಸರಿ. ನೋಡಿ, ತೇರಿ ಮಿಟ್ಟಿ ಮೇ ಮಿಲ್ ಜಾಯೆ ಭಾರತೀಯ ಹಿಂದಿ ಚಲನಚಿತ್ರ ಕೇಸರಿಯ ಹಾಡಾಗಿದೆ. ಈ ಹಾಡನ್ನು ಭಾರತೀಯ ಸೈನಿಕರಿಗೆ ಸಮರ್ಪಿಸಲಾಗಿದೆ. ಈ ಹಾಡನ್ನು ಹಾಡಿದವರು ಅರಿಜಿತ್ ಸಿಂಗ್. ಇದ್ರ ಬಗ್ಗೆ ಎಕ್ಸಾಮಲ್ಲಿ ಕೇಳ್ತಾರೆ, ನೆನಪಿರಲಿ. ನೆಕ್ಸ್ಟ್ ಪ್ರಶ್ನೆ, 2023ರ ಕ್ರಿಕೆಟ್ ವಿಶ್ವಕಪ್ ಅನ್ನು ಯಾವ ದೇಶವು ಆಯೋಜಿಸಿದೆ? ಇದಕ್ಕೆ ರೈಟ್ ಆನ್ಸರ್ ಭಾರತ. ನೋಡಿ, 2023ರಲ್ಲಿ ಭಾರತದಲ್ಲಿ ನಡೆದ ಏಕದಿನ ವಿಶ್ವಕಪ್ 13ನೇ ಆವೃತ್ತಿಯಾಗಿದೆ. ಈ ವಿಶ್ವಕಪ್ನ ಚಾಂಪಿಯನ್ ಆಸ್ಟ್ರೇಲಿಯಾ ಮತ್ತು ರನ್ನರ್ ಅಪ್ ನಮ್ಮ ಭಾರತ. ಈ ಪಂದ್ಯದಲ್ಲಿ ಆಸ್ಟ್ರೇಲಿಯಾ 6 ವಿಕೆಟ್ನಿಂದ ಜಯವನ್ನು ಗಳಿಸಿತ್ತು. ಈ ವಿಶ್ವಕಪ್ನಲ್ಲಿ ಒಟ್ಟು 10 ತಂಡಗಳು ಭಾಗವಹಿಸಿದ್ವು. ಹಾಗೆ ಈ 2023ರ ವಿಶ್ವಕಪ್ನಲ್ಲಿ ಅತಿ ಹೆಚ್ಚು ರನ್ ಬಾರಿಸಿದ ಆಟಗಾರ ವಿರಾಟ್ ಕೊಹ್ಲಿ ಮತ್ತು ಅತಿ ಹೆಚ್ಚು ವಿಕೆಟ್ ಪಡೆದ ಆಟಗಾರ ಮೊಹಮ್ಮದ್ ಶಮಿ. ಇವೆಲ್ಲ ಪಾಯಿಂಟ್ಗಳನ್ನು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಪ್ರಶ್ನೆ, ನೆಹರು ಪರ್ವತಾರೋಹಣ ಸಂಸ್ಥೆ ಎಲ್ಲಿದೆ? ಇದಕ್ಕೆ ರೈಟ್ ಆನ್ಸರ್ ಉತ್ತರ ಕಾಶಿ. ಈ ಪರ್ವತಾರೋಹಣವು ಎತ್ತರ ಪರ್ವತವನ್ನು ಹತ್ತುವುದನ್ನು ಒಳಗೊಂಡಿರುವ ಒಂದು ಕ್ರೀಡೆಯಾಗಿದೆ. ಈ ನೆಹರು ಇನ್ಸ್ಟಿಟ್ಯೂಟ್ ಆಫ್ ಮೌಂಟೇನಿಯರಿಂಗ್ ಇದನ್ನು ನವೆಂಬರ್ 14, 1965ರಲ್ಲಿ ಉತ್ತರಾಖಂಡಿನ ಉತ್ತರ ಕಾಶಿಯಲ್ಲಿ ಸ್ಥಾಪಿಸಲಾಗುತ್ತೆ. ಸೊ ಇಲ್ಲಿ ಸರಿಯಾದ ಉತ್ತರ ಉತ್ತರ ಕಾಶಿ. ನೆಕ್ಸ್ಟ್ ಪ್ರಶ್ನೆ, ಸಂವಿಧಾನದ ಯಾವ ಭಾಗವನ್ನು ಭಾರತೀಯ ಸಂವಿಧಾನದ ಮ್ಯಾಗ್ನಾ ಕಾರ್ಟಾ ಎಂದು ಕರೆಯಲಾಗುತ್ತೆ? ಇದಕ್ಕೆ ರೈಟ್ ಆನ್ಸರ್ ಭಾಗ 3. ನೋಡಿ, ನಮ್ಮ ಸಂವಿಧಾನದ ಭಾಗ 3 ಮೂಲಭೂತ ಹಕ್ಕುಗಳನ್ನು ಒಳಗೊಂಡಿದೆ. ಈ ಮೂಲಭೂತ ಹಕ್ಕುಗಳು 12ನೇ ವಿಧಿಯಿಂದ 35ನೇ ವಿಧಿಯವರೆಗೂ ಒಳಗೊಂಡಿದೆ. ಹಾಗೆ ಇಲ್ಲಿ ಇನ್ನೊಂದು ನೆನ್ಪಿಟ್ಕೊಳ್ಳಿ, ಈ ಮೂಲಭೂತ ಹಕ್ಕುಗಳನ್ನು ಅಮೆರಿಕ ದೇಶದಿಂದ ಎರವಲು ಪಡೆದಿದ್ದೇವೆ. ಮುಂದೆ ಎಕ್ಸಾಮಲ್ಲಿ ಕೇಳ್ತಾರೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಪ್ರಶ್ನೆ ಹೀಗೆ ಕೇಳಲಾಗಿತ್ತು, ಗ್ರಾಮೀಣ ಬ್ಯಾಂಕ್ ಸ್ಥಾಪಕರು ಯಾರು? ಇದಕ್ಕೆ ರೈಟ್ ಆನ್ಸರ್ ಮೊಹಮ್ಮದ್ ಯೂನಸ್. ಈ ಮೊಹಮ್ಮದ್ ಯೂನಸ್ ಬಾಂಗ್ಲಾದೇಶದ ಬ್ಯಾಂಕರ್, ವಾಣಿಜ್ಯೋದ್ಯಮಿ, ಅರ್ಥಶಾಸ್ತ್ರಜ್ಞ ಮತ್ತು ಗ್ರಾಮೀಣ ಬ್ಯಾಂಕಿನ ಸ್ಥಾಪಕನಾಗಿದ್ದ. ಈ ಗ್ರಾಮೀಣ ಬ್ಯಾಂಕನ್ನು ಸ್ಥಾಪಿಸಿದ್ದಕ್ಕಾಗಿ ಇವರಿಗೆ 2006ರಲ್ಲಿ ನೋಬೆಲ್ ಶಾಂತಿ ಪ್ರಶಸ್ತಿ ದೊರಕಿದೆ. ಹಾಗೆಯೇ ಮೊಹಮ್ಮದ್ ಯೂನಸ್ ರವರಿಗೆ 1984ರಲ್ಲಿ ರಾಮನ್ ಮ್ಯಾಗ್ಸೆಸೆ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ನೆಕ್ಸ್ಟ್ ಪ್ರಶ್ನೆ, ಗುಲಾಮಗಿರಿ ಪುಸ್ತಕ ಬರೆದವರು ಯಾರು? ಇದಕ್ಕೆ ರೈಟ್ ಆನ್ಸರ್ ಮಹಾತ್ಮ ಜ್ಯೋತಿಬಾ ಫುಲೆ. ಈ ಮಹಾತ್ಮ ಜ್ಯೋತಿಬಾ ಫುಲೆಯವರು ಜಾತಿ ವ್ಯವಸ್ಥೆಯ ತಾರತಮ್ಯ, ದಬ್ಬಾಳಿಕೆಯನ್ನು ಅರಿತುಕೊಳ್ಳಲು ದಲಿತ ವರ್ಗಕ್ಕಾಗಿ 1873ರಲ್ಲಿ ಗುಲಾಮಗಿರಿ ಎಂಬ ಪುಸ್ತಕವನ್ನು ಬರೀತಾರೆ. ಮತ್ತು ಮುಂದೆ ಎಕ್ಸಾಮ್ನಲ್ಲಿ ಐತಿಹಾಸಿಕ ಪುಸ್ತಕ ಮತ್ತು ಲೇಖಕರ ಬಗ್ಗೆ ತುಂಬ ಸಲ ಕೇಳ್ತಾರೆ. ಸೊ ಇದನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ ಪ್ರಶ್ನೆಯನ್ನು ಹೀಗೆ ಕೇಳಲಾಗಿತ್ತು, ಯಾವುದು ತಂತಿ ಸಂಗೀತ ವಾದ್ಯ ಅಲ್ಲ? ಆಪ್ಷನಲ್ಲಿ ಕೊಟ್ಟ ಹಾಗೆ ಇದಕ್ಕೆ ರೈಟ್ ಆನ್ಸರ್ ಕೊಳಲು. ಕೊಳಲು ತಂತಿ ಸಂಗೀತ ವಾದ್ಯವಲ್ಲ. ಸೊ ಹಾಗೆ ಇಲ್ಲಿ ರೈಟ್ ಆನ್ಸರ್ ಕೊಳಲು. ಹಾಗೆ ಇಲ್ಲಿ ತಂತಿ ವಾದ್ಯಗಳು ಯಾವುದು ಅಂತ ನೋಡೋದಾದರೆ ಸಿತಾರ, ಇಕ್ತಾರ, ವೀಣೆ, ಕಾಮೈಚ, ಸಂಗ್ರಿ ಇವುಗಳು ತಂತಿಯ ವಾದ್ಯಗಳು. ನೆನ್ಪಿಟ್ಕೊಳ್ಳಿ, ಮುಂದೆ ಎಕ್ಸಾಮಲ್ಲಿ ಕೇಳ್ತಾರೆ. ನೋಡಿ, ನೆಕ್ಸ್ಟ್ ಪ್ರಶ್ನೆಯಲ್ಲಿ ಯೂಟ್ರೋಫಿಕೇಷನ್ ಎಂದರೇನು? ಅಂದರೆ ಇಲ್ಲಿ ಯೂಟ್ರೋಫಿಕೇಷನ್ ಬಗ್ಗೆ ಕೇಳಿದ್ರು ಏನೋ ಕ್ವಶನ್ನು, ಅದು ನನಗೆ ಸರಿಯಾಗಿ ಗೊತ್ತಿಲ್ಲ. ಸೊ ಹಾಗೆ ನಾನು ಈ ಕ್ವಶನ್ನ ತಗೊಂಡಿದ್ದೀನಿ. ಯೂಟ್ರೋಫಿಕೇಷನ್ ಎನ್ನುವುದು ಅತಿಯಾದ ಖನಿಜಗಳು ಮತ್ತು ಪೋಷಕಾಂಶಗಳನ್ನು ನೀರಿನ ದೇಹದಲ್ಲಿ ಪಾಚಿಗಳ ಅತಿಯಾದ ಬೆಳವಣಿಗೆಯನ್ನು ಉಂಟು ಮಾಡುವ ಪ್ರಕ್ರಿಯೆಯಾಗಿದೆ. ನೀವಿಲ್ಲಿ ಫೋಟೋ ನೋಡ್ಬೋದು ಯಾವ ಥರ ಅಂತ. ಈ ಯೂಟ್ರೋಫಿಕೇಷನ್ ನೀರಿನಲ್ಲಿ ಹೆಚ್ಚಾದರೆ ನೀರಿನಲ್ಲಿ ವಾಸಿಸುತ್ತಿರುವ ಜಲಚರ ಪ್ರಾಣಿಗಳಿಗೆ ಆಕ್ಸಿಜನ್ ಕಡಿಮೆ ಸಿಗುತ್ತೆ. ಸೊ ಹಾಗೆ ಅವು ಸಾವನ್ನಪ್ತವೆ. ನೆಕ್ಸ್ಟ್ ಪ್ರಶ್ನೆ, G20 ಸಲ್ಲಿಕೆಗೆ ಮುಖ್ಯ ಸಂಯೋಜಕರು ಯಾರು? ಇದಕ್ಕೆ ರೈಟ್ ಆನ್ಸರ್ ಹರ್ಷವರ್ಧನ್ ಶೃಂಗ್ಲಾ.
ನೋಡಿ 2023ರಲ್ಲಿ G20 ಸಭೆಯನ್ನು ಭಾರತದಲ್ಲಿ ನಡೆಸಲಾಗುತ್ತೆ. ಈ ಸಭೆಯ ಥೀಮ್ ಅಥವಾ ಧ್ಯೇಯವಾಕ್ಯ ವಸುದೈವ ಕುಟುಂಬಕಂ. ಹಾಗೆ 2024ರ G20 ಸಭೆಯು ಬ್ರೆಜಿಲ್ನಲ್ಲಿ ನಡೆಯುತ್ತೆ. ಹಾಗೆ 2023ರ ಬ್ರಿಕ್ಸ್ ಸಭೆಯು ದಕ್ಷಿಣ ಆಫ್ರಿಕಾದಲ್ಲಿ ನಡೆಸಲಾಯಿತು. ಮುಂದಿನ ಎಕ್ಸಾಮಲ್ಲಿ ಇವುಗಳನ್ನು ಕೇಳಿದರೆ ನೆನಪಿಟ್ಕೊಳ್ಳಿ. ನೆಕ್ಸ್ಟ್ ಪ್ರಶ್ನೆ ಹೀಗೆ ಕೇಳಲಾಗಿತ್ತು, ಈ ಕೆಳಗಿನವುಗಳಲ್ಲಿ ಯಾವುದು ಅಸ್ಸಾಂನ ನೃತ್ಯವಾಗಿದೆ? ಇದಕ್ಕೆ ರೈಟ್ ಆನ್ಸರ್ ಸತ್ರಿಯ. ನೋಡಿ, ನಮ್ಮ ಭಾರತದಲ್ಲಿ 9 ಶಾಸ್ತ್ರೀಯ ನೃತ್ಯಗಳಿವೆ. ಅದರಲ್ಲಿ ಮೊದಲನೇದು ಕಥಕ್ ಉತ್ತರ ಪ್ರದೇಶ್, ಭರತನಾಟ್ಯಂ ತಮಿಳುನಾಡು, ಕಥಕ್ಕಳಿ ಕೇರಳ, ಮೋಹಿನಿಯಟ್ಟಂ ಕೇರಳ, ಕುಚಿಪುಡಿ ಆಂಧ್ರ ಪ್ರದೇಶ್, ಮಣಿಪುರಿ ಮಣಿಪುರ, ಒಡಿಸ್ಸಿ ಒಡಿಶಾ, ಸತ್ರಿಯ ಅಸ್ಸಾಂ. ಹೀಗೆ ಇದ್ರ ಬಗ್ಗೆ ಎಕ್ಸಾಮಲ್ಲಿ ಕೇಳ್ತಾರೆ, ಮುಂದೆ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಪ್ರಶ್ನೆ, ನಮಾಮಿ ಗಂಗಾ ಯೋಜನೆಯಲ್ಲಿ ಈ ಕೆಳಗಿನ ಯಾವ ಸಂಗತಿಗಳನ್ನು ಸೇರಿಸಲಾಗಿಲ್ಲ? ನೋಡಿ, ಈ ಕ್ವಶನ್ ಆಪ್ಷನ್ಗಳು ನನಗೆ ಸಿಕ್ಕಿಲ್ಲ. ಸೊ ಹಾಗೆ ನಾನು ನಮಾಮಿ ಗಂಗಾ ಯೋಜನೆ ಬಗ್ಗೆ ಹೇಳ್ತಾ ಇದ್ದೀನಿ. ನೋಡಿ, ನಮಾಮಿ ಗಂಗಾ ಕಾರ್ಯಕ್ರಮವನ್ನು 2014ರಲ್ಲಿ ಪ್ರಾರಂಭಿಸಲಾಗುತ್ತೆ. ಈ ಯೋಜನೆಯ ಮುಖ್ಯ ಉದ್ದೇಶ ಏನಂದರೆ ಗಂಗಾ ನದಿಯ ಶುದ್ಧೀಕರಣ, ಗಂಗೆಯ ಮೇಲ್ಮೈಯನ್ನು ಸ್ವಚ್ಛಗೊಳಿಸುವುದು ಮತ್ತು ಕೈಗಾರಿಕಾ ತ್ಯಾಜ್ಯವನ್ನು ನಿಯಂತ್ರಿಸುವುದು. ಈ ಯೋಜನೆಯನ್ನು ಕೇಂದ್ರ ಸರ್ಕಾರ ನಡೆಸ್ತಾ ಇರೋದು. ಇವುಗಳು ಈ ನಮಾಮಿ ಗಂಗಾ ಯೋಜನೆಗೆ ಸಂಬಂಧಪಟ್ಟ ಕೆಲವು ಅಂಶಗಳು. ನೆಕ್ಸ್ಟ್ ಪ್ರಶ್ನೆ, ಸಾಫ್ ಚಾಂಪಿಯನ್ಶಿಪ್ 2023ರ ವಿಜೇತ ಯಾರು? ಇದಕ್ಕೆ ರೈಟ್ ಆನ್ಸರ್ ಭಾರತ. ಈ ಸಾಫ್ ಚಾಂಪಿಯನ್ಶಿಪ್ 2023ರ ಅಂತಿಮ ಪಂದ್ಯದಲ್ಲಿ ಕುವೈತನ್ನು ಸೋಲಿಸಿ ಭಾರತ ಈ ಟ್ರೋಫಿಯನ್ನು ಗೆಲ್ಲುತ್ತೆ. ಈ ಸಾಫ್ ಚಾಂಪಿಯನ್ಶಿಪ್ ಪ್ರತಿ 2 ವರ್ಷಕ್ಕೊಮ್ಮೆ ನಡೆಸಲಾಗುತ್ತೆ. ನೆಕ್ಸ್ಟ್ ಪ್ರಶ್ನೆ, 2011ರ ಜನಗಣತಿ ಪ್ರಕಾರ ಕೆಳಗಿನ ಯಾವ ರಾಜ್ಯವು ಎಲ್ಲ ಭಾರತೀಯ ರಾಜ್ಯಗಳಲ್ಲಿ ಅತ್ಯಂತ ಬಡವಾಗಿದೆ? ಇದಕ್ಕೆ ರೈಟ್ ಆನ್ಸರ್ ಬಿಹಾರ್. ನೋಡಿ, ಇಲ್ಲಿ ಮೊದಲನೇದಾಗಿ ಜನಗಣತಿಯು ಯಾವ ರಾಜ್ಯ ಬಡವಾಗಿದೆ, ಯಾವ ರಾಜ್ಯ ಶ್ರೀಮಂತವಾಗಿದೆ ಎಂಬ ವ್ಯಾಖ್ಯಾನವನ್ನು ನೀಡೋದಿಲ್ಲ. ಬದಲಾಗಿ ವಿಭಿನ್ನ ಧರ್ಮ, ಜನಾಂಗ, ಜಾತಿ, ಜನರ ಜೀವನ ಮಟ್ಟ, ಶಿಕ್ಷಣದ ಅನುಪಾತ ಮತ್ತು ಲಿಂಗಾನುಪಾತವನ್ನು ನಿಖರವಾಗಿ ಲೆಕ್ಕಾಚಾರ ಮಾಡಲು ಸಹಾಯ ಮಾಡುತ್ತೆ. ಆದರೆ ಇಲ್ಲಿ ನೀತಿ ಆಯೋಗವು ಮೊದಲ ಬಹು ಆಯಾಮದ ಬಡತನ ಸೂಚ್ಯಂಕ MPI ಅಂದರೆ ಮಲ್ಟಿಪಲ್ ಪಾವರ್ಟಿ ಇಂಡೆಕ್ಸ್, ಇದರ ವರದಿಯ ಪ್ರಕಾರ ಅತಿ ಹೆಚ್ಚು ಬಡತನ ಹೊಂದಿರುವ ಭಾರತದ ರಾಜ್ಯಗಳು, ಅದರಲ್ಲಿ ಮೊದಲನೇದು ಬಿಹಾರ್, ಎರಡನೇದು ಜಾರ್ಖಂಡ್, ಮೂರನೇದು ಉತ್ತರ ಪ್ರದೇಶ್. ಇವುಗಳು ಭಾರತದ ಬಡತನ ಹೊಂದಿರುವ ರಾಜ್ಯಗಳು. ಸೊ ಹಾಗೆ ಈ ಕ್ವಶನ್ಗೆ ಸರಿಯಾದ ಉತ್ತರ ಬಿಹಾರ್. ಇದಿಷ್ಟೇ ಕ್ವಶನ್ಗಳು ನನಗೆ ಶಿಫ್ಟ್ 2ನ ಕ್ವಶನ್ಗಳು ಸಿಕ್ಕಿರೋಂಥ ಕ್ವಶನ್ಗಳಿಗೆ ನಾನು ಆನ್ಸರ್ನ ಹೇಳಿದ್ದೀನಿ. ನೋಡ್ಕೊಳ್ಳಿ ನಿಮ್ದು ಎಷ್ಟು ಸರಿಯಾಗಿದೆ ಅಂತ. ಹಾಗೆ ಇಲ್ಲಿ ಯಾರ್ಯಾರು ಶಿಫ್ಟ್ 1ನ ಕೀ ಆನ್ಸರ್ಗಳನ್ನು ನೋಡಿಲ್ಲ ಹೋಗಿ ನೋಡಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.